ಇಡೀ ಬೆಂಗಳೂರನ್ನ ಆಳ್ತಾ ಇರುವುದೇ ಹಿಂದಿ ವಾಲಗಳು. ಇವತ್ತು ಆಟೋ ಡ್ರೈವರ್ಗಳು ಹಿಂದಿ ವಾಲಗಳನ್ನ ನೋಡಿಕೊಂಡು ಹಿಂದಿ ವಾಲಗಳು ಆಟೋ ಓಡಿಸ್ತಾ ಇದ್ದಾರೆ ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾರೆ. ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಸೈಲೆಂಟ್ ಆಗಿ, ಗುಪ್ತಗಾಮಿನಿಯಾಗಿ, ಸೈಲೆಂಟ್ ಕಿಲ್ಲರ್ಗಳಾಗಿ, ಸ್ಲೋ ಪಾಯ್ಸನ್ಗಳಾಗಿ ಜಿಲ್ಲಾ ಕೇಂದ್ರದಿಂದ ಬಂದು ತಾಲೂಕು ಕೇಂದ್ರ, ಹೋಬಳಿ ಮಟ್ಟ, ಗ್ರಾಮ ಮಟ್ಟದಲ್ಲಿ ಇವತ್ತು ವ್ಯಾಪಾರಗಳನ್ನು ಉದ್ದಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನಾವು ಹಿಂದೂ ಮುಸ್ಲಿಂ ಅಂತೇಳಿ ಕಚ್ಚಾಡ್ತಾ ಇದ್ದೀವಿ. ಒಳಗಡೆ ಗುಪ್ತಗಾಮಿನಿಗಳಾಗಿ ಬಂದು ಹಿಂದಿ ವಾಲಗಳು ಯಾವ ರೀತಿ ವ್ಯಾಪಾರಗಳನ್ನು ಕಸಿತಾ ಇದ್ದಾರೆ, ಕನ್ನಡಿಗರ ವ್ಯಾಪಾರವನ್ನು ಕಸಿತಾ ಇದ್ದಾರೆ. ಹಿಂದಿ ಟೀಚರ್ಗಳನ್ನ ಅಪಾಯಿಂಟ್ ಮಾಡಿಕೊಳ್ಳುವಂತಹ ಸರ್ಕಾರ ಆ ಟೀಚರ್ಗಳು ಮಕ್ಕಳಿಗೆ ಹಿಂದಿಯನ್ನ ಬೋಧಿಸುತ್ತೆ. ಆದರೆ ಶಿಕ್ಷಣ ಸಚಿವರು ಹೇಳ್ತಾರೆ ಈ ಅಂಕಗಳು ಲೆಕ್ಕಕ್ಕೆ ಬರೋದಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹಿಂದಿ ಕಲಿಸಿದಂತಹ ಶಿಕ್ಷಕರಿಗೆ ಮಾಡ್ತಾ ಇರುವಂತಹ ಅಪಮಾನ ಅಲ್ವಾ? ಓದೋ ವಿಚಾರದಲ್ಲಿ ಮಕ್ಕಳು ಎಷ್ಟು ಕಲ್ತರು ಒಳ್ಳೇದೇ ಅಲ್ವಾ? ಅದು ಜ್ಞಾನಾರ್ಜನೆ ಅಲ್ವಾ? ನೋಡಿ, ಇಡೀ ಬೆಂಗಳೂರನ್ನು ಆಳ್ತಾ ಇರುವುದು ಹಿಂದಿ ವಾಲಗಳು. ಇಡೀ ಬೆಂಗಳೂರನ್ನು ನೀವು ಮೆಜೆಸ್ಟಿಕ್ ಏರಿಯಾದಲ್ಲಿ ಅವೆನ್ಯೂ ರಸ್ತೆ, BV ಅಯ್ಯಂಗಾರ್ ರಸ್ತೆ, ಅಕ್ಕಿಪೇಟೆ, ಬಳೆಪೇಟೆ, ಕಿಲಾರಿ ರಸ್ತೆ, ಮನವರ್ತ್ ಪೇಟೆ, ಈ ರೀತಿ ಕನ್ನಡಿಗರು ವ್ಯಾಪಾರ ಮಾಡ್ತಾ ಇದ್ದಂತಹ ಏರಿಯಾಗಳು ಇವತ್ತು ಸಂಪೂರ್ಣವಾಗಿ ಎಲ್ಲರೂ ಸಹ ಮಾರ್ವಾಡಿಗಳು, ರಾಜಸ್ಥಾನಿಗಳು, ಗುಜರಾತಿಗಳು ಎಲ್ಲರೂ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡಿಗರ ಉದ್ಯೋಗಗಳನ್ನು ಕಸಿತಾ ಇದ್ದಾರೆ. ಕನ್ನಡಿಗರ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಇದ್ಯಾವುದೂ ಸಹ ನಮ್ಮ ಗಮನಕ್ಕಿಲ್ಲ. ನಮ್ಮ ಗಮನಕ್ಕಿರೋದು ಏನಂತಂದರೆ ನಮ್ಮ ಮಕ್ಕಳು ಹಿಂದಿ ಕಲಿತಾ ಇದ್ದಾರೆ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡಬೇಕು. ಹಿಂದಿ ಶಿಕ್ಷಕರುಗಳಿಗೆ ಏನು ಅಪಮಾನ ಮಾಡಬೇಕು. ಹಾಗಾದರೆ ಹಿಂದಿ ಶಿಕ್ಷಕರು ವರ್ಷ ಪೂರ್ತಿ ಪಾಠ ಮಾಡಿರ್ತಾರಲ್ಲ, ತನ್ನ ವಿದ್ಯಾರ್ಥಿ ಎಷ್ಟು ಅಂಕ ತಗೊಂಡಿದ್ದಾನೆ, ಯಾವ ರೀತಿ ಓದಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಮೌಲ್ಯಮಾಪನಕ್ಕೆ ಹಿಂದಿಯ ಅಂಕಗಳು ಪರಿಗಣನೆಗೆ ಇಲ್ಲ ಅಂತಂದರೆ ಯಾವ ಸಂದೇಶ ಕೊಡ್ತಾ ಇದ್ದೀರಿ? ನೀವು ಹಿಂದಿಯನ್ನು ವಿರೋಧಿಸೋದಾದರೆ ಸಂಪೂರ್ಣವಾಗಿ ಇಡೀ ಕರ್ನಾಟಕವನ್ನು ಹಿಂದಿ ವಾಲಗಳು ಆಕ್ರಮಿಸ್ಕೊಂಡಿದ್ದಾರಲ್ಲ, ಅದನ್ನು ಕಂಟ್ರೋಲ್ ಮಾಡಿರಿ. ಅದನ್ನು ಕಂಟ್ರೋಲ್ ಮಾಡಿ. ರಾಜಕೀಯ ಪಕ್ಷಗಳು ಇವತ್ತು BJP ಪಕ್ಷ ಹಿಂದಿಯನ್ನು ಓಲೈಸುತ್ತೆ, ಅವರು ಓಲೈಸ್ತಾ ಇದ್ದಾರೆ ಅಂತೇಳಿ ನಿಮ್ಮ ರಾಜಕೀಯ ಇದಕ್ಕೋಸ್ಕರವಾಗಿ ಇವತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಆಟ ಆಡ್ತಾ ಇದ್ದೀರಿ. ಹಿಂದಿ ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದರೆ ಹಾಗಾದರೆ ಹಿಂದಿ ಶಿಕ್ಷಕರ ಕತೆ ಏನು? ಅವ್ರದ್ದು ಸ್ವಾಭಿಮಾನ ಇರಲ್ವಾ? ಅವ್ರು ಕಲಿಸಿದ್ದಕ್ಕೆ ಒಂದು ಮೌಲ್ಯಮಾಪನ ಇಲ್ಲ ಅಂತಂದರೆ ಅವ್ರ ಮನಸ್ಸುಗಳಿಗೆ ಎಷ್ಟು ಬೇಜಾರಾಗುತ್ತೆ? ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಸಂಪೂರ್ಣ ಹಿಂದಿ ತೆಗಿತೀರಾ? ತೆಗಿಲಿಕ್ಕೆ ನಿಮ್ಮ ಕೈಲಿ ಆಗುತ್ತಾ? ಆಗೋದಿಲ್ಲ. ಇವತ್ತು ಕನ್ನಡ ಪರ ಹೋರಾಟಗಾರರು ಏನು ಮಾತನಾಡ್ತಾ ಇದ್ದೀರಿ? ಕನ್ನಡವನ್ನು ಕಲಿಸುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ ಸರ್ಕಾರಗಳ ಕಡೆಯಿಂದ? ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ? ಎಷ್ಟು ಜನ ಇವತ್ತು ಕನ್ನಡ ಅಲ್ಪಸಂಖ್ಯಾತ ಭಾಷೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ? ಬೆಂಗಳೂರಿನಲ್ಲಿ ದಿವ್ಯಾ ಆಲೂರ್ ಅನ್ನೋರು ಕ್ಯಾಬ್ನಲ್ಲಿ ಕೂತ್ಕೊಂಡು ಒಬ್ಬ ಮಲಯಾಳಿ ಏನು ಕನ್ನಡ ಬರೋದಿಲ್ಲ, ನಾನು ಹಿಂದಿ ಮಾತನಾಡ್ತೇನೆ, ನಾನು ಹಿಂದಿ ಬಿಟ್ಟು ಬೇರೆ ಮಾತನಾಡಲ್ಲ ಅನ್ನೋ ವಿಚಾರವನ್ನು ಒಬ್ಬ ಕನ್ನಡತಿ ದಿವ್ಯಾ ಆಲೂರ್ ಅವರು ವಿಡಿಯೋ ಮಾಡಿ ಹಾಕ್ತಾರೆ. ಅವನು ಯಾರೋ ಕನ್ನಡಿಗರನ್ನ ಬೈದ ಅಂದ ತಕ್ಷಣ ಕನ್ನಡ ಹೋರಾಟಗಾರರು ಹೋಗ್ತೀರಿ, ಕ್ಷಮೆ ಕೇಳಿಸ್ತೀರಿ, ವಿಡಿಯೋ ಮಾಡ್ತೀರಿ, ಇಷ್ಟೇನ ಸಾಧನೆ. ಇಡೀ ಬೆಂಗಳೂರು ಯಾವ ರೀತಿ ಇದೆ ಗೊತ್ತಿದೆ, ಚಿತ್ರಣ ಯಾವ ರೀತಿ ಇದೆ ಗೊತ್ತಿದೆಯಾ? ಪ್ರಭಾಷಿಕರು ಇವತ್ತು ಕರ್ನಾಟಕವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ, ಇದರ ಬಗ್ಗೆ ಗಮನ ಇಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಕನ್ನಡವೇ ಇಲ್ಲ. ಇಡೀ ಕರ್ನಾಟಕವನ್ನು ಹಿಂದಿ ವಾಲಗಳು ಕಬ್ಜಾ ಮಾಡ್ಕೊಳ್ತಾ ಇದ್ದಾರೆ. ಗುಪ್ತಗಾಮಿನಿಯಾಗಿ ಗ್ರಾಮೀಣ ಪ್ರದೇಶದವರೆಗೂ ವ್ಯಾಪಾರವನ್ನು ವಿಸ್ತಾರ ಮಾಡ್ಕೊಳ್ತಾ ಇದ್ದಾರೆ. ಕನ್ನಡಿಗರ ಉದ್ಯಮಗಳನ್ನು ಕಸಿತಾ ಇದ್ದಾರೆ. ಇದರ ಬಗ್ಗೆ ನಮಗೆ ಪರಿಜ್ಞಾನ ಇಲ್ಲ. ನಮಗೇನು ಭಾರತೀಯ ಜನತಾ ಪಕ್ಷದವರನ್ನ ವಿರೋಧಿಸಬೇಕು, ಅದಕ್ಕೆ ಈ ನಾವು ನಿರ್ಧಾರ ತೆಗೆದುಕೊಳ್ಬೇಕು. ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಅಣ್ಣಮ್ಮ ಉತ್ಸವ ಮಾಡ್ತೀವಿ, ಹೋಗಿ ಹಿಂದಿ ವಾಲಗಳ ಹತ್ರ ಹೋಗಿ ನಾವು ಡೊನೇಷನ್ ಕೇಳ್ತೀವಿ. ಗುಪ್ತಗಾಮಿನಿಯಾಗಿ ಇಡೀ ಕನ್ನಡವನ್ನು ಹಾಳು ಮಾಡ್ತಾ ಇರುವಂಥದ್ದು, ಇಡೀ ಕನ್ನಡಿಗರ ವ್ಯಾಪಾರ ಉದ್ಯಮಗಳನ್ನು ಹಾಳು ಮಾಡ್ತಾ ಇರ್ಬೋದು ಇದೇ ಉತ್ತರ ಭಾರತೀಯರು. ಇದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಯಾಕಂದ್ರೆ ಅವರು ಶ್ರೀಮಂತರು. ಇವತ್ತು ವ್ಯಾಪಾರ ಮಾಡ್ತಾ ಇರುವಂಥವ್ರು ಎಲ್ಲರೂ ಶ್ರೀಮಂತರು, ಕೋಟಿ ಇರುವಂಥವ್ರು. ಬರೀ ಖಾಲಿ ಕೈಯಲ್ಲಿ ಬರೆಯೋರು ಇವತ್ತು ಎಷ್ಟೆಷ್ಟು ಕೋಟಿ ವ್ಯವಹಾರ ಮಾಡ್ತಾ ಇದ್ದಾರೆ.
ದಾವಣಗೆರೆನೂ ಹೊರತಾಗಿಲ್ಲ ರೀ. ಸಣ್ಣ ಸಣ್ಣ ಹೋಬಳಿ ಲೆವೆಲ್ನಲ್ಲಿ ಯಾವ ರೀತಿ ಆಗ್ತಾ ಇದೆ, ಇದರ ಬಗ್ಗೆ ಗಮನ ಹರಿಸ್ರಯ್ಯ. ಅಂತಂದರೆ ನಾವು ಮಕ್ಕಳ ಶಿಕ್ಷಣದಲ್ಲಿ ಪಠ್ಯದಲ್ಲಿ ಬೋಧಿಸೋಕ್ಕಿರುತ್ತೆ, ಅಂಕಗಳನ್ನು ನಾವು ಪರಿಗಣಿಸೋಕ್ಕಿಲ್ಲ ಅಂತ ಹೋಗ್ತಾ ಇದ್ದೀರಲ್ಲ. ಏನಂತ ಹೇಳಬೇಕು? ನಿಮ್ಮ ಆಡಳಿತವನ್ನು, ನಿಮ್ಮ ವಿಚಾರಗಳನ್ನು ನೋಡಿಕೊಂಡು ಉತ್ತರ ಭಾರತೀಯರು ಒಳಗಡೆ ನಗ್ತಾ ಇರ್ತಾರೆ. ಎಂತಹ ಮೂರ್ಖರಪ್ಪ ಇವರು ಅಂತೇಳಿ, ಎಂತಹ ಮೂರ್ಖರು ಅಂತೇಳಿ. ನಿಮಗೆ ಗುಪ್ತಗಾಮಿನಿಯಾಗಿ ಆಗ್ತಾ ಇರುವಂತಹ ಯಾವ ಕೆಲಸಗಳು ಗೊತ್ತಿಲ್ಲ ನಿಮಗೆ ಬೇಕಾಗಿರುವುದು ಏನು? ಓಟ್ ಬೇಕು. ಕಲಿಯೋದಕ್ಕೇನ್ರಿ? 100 ಭಾಷೆ ಕಲೀರಿ, ಯಾರು ಬೇಡ ಅಂತಾರೆ. 100 ಭಾಷೆ ಕಲೀರಿ. ಮಕ್ಕಳು ಓದ್ತಾ ಇದ್ದಾರೆ, ಕಲೀಲಿ. ಇಂಗ್ಲೀಷ್ ಕಲಿಯಲ್ವಾ? ಇಂಗ್ಲೀಷ್ ಕಲಿಯಲ್ವೇನ್ರಿ? ಇಂಗ್ಲೀಷ್ ಕಲಿಯೋದೇ ಒಂದು ರೀತಿಯಾಗಿ ಏನು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಪವಿತ್ರ ಅಂತ ಇವತ್ತು ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಸ್ತಾರಲ್ಲ, ಇಂಗ್ಲೀಷ್ ಮೀಡಿಯಮ್ ಕಲಿಸ್ತಾ ಇದ್ದೀರಲ್ಲ. ಯಾಕೆ? ಅದು ಇಂಗ್ಲೀಷು ಬೇರೆ ಇಂಟರ್ನ್ಯಾಷನಲ್ ಭಾಷೆ ಅಲ್ವಾ? ಅದು ಪರಕೀಯರ ಭಾಷೆ ಅಲ್ವಾ? ಅದು ನಾನು ಹೇಳ್ತಾ ಇರೋದು, ಹಿಂದಿಯನ್ನು ಏರುವವರ ವಿರುದ್ಧವೂ ಸಹ ನಮ್ಮ ಧ್ವನಿ ಇದೆ. ಐಚ್ಛಿಕ ವಿಚಾರ ಆಗಬೇಕು. ಕಲಿಯುವಂತಹ ಮಕ್ಕಳಿಗೆ ನೀವು ಹಿಂದಿ ಟೀಚರ್ಗಳನ್ನು ಅಪಾಯಿಂಟ್ ಮಾಡಿಕೊಂಡು ಹಿಂದಿಯನ್ನು ಕಲಿಸಿ ಅವರಿಗೆ ಮೌಲ್ಯಮಾಪನ ಇಲ್ಲ ಅಂತಂದಾಗ ಆ ಶಿಕ್ಷಕರಿಗೆ ಆಗುವಂತಹ ನೋವು ಇದೆಯಲ್ಲ, ತನ್ನ ವಿದ್ಯಾರ್ಥಿಗೆ ಕಲಿಸಿಕೊಟ್ಟಂತಹ ಆ ವಿದ್ಯೆಗೆ ಮೌಲ್ಯಮಾಪನ ಇಲ್ಲ ಅಂತಂದಾಗ ಆ ಶಿಕ್ಷಕರ ಮನಸ್ಥಿತಿ ಯಾವ ರೀತಿ ನೋವು ಅನುಭವಿಸುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ನೀವು ಹಿಂದಿಯನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಈಗ ಹೇಳಿದ್ನಲ್ಲ, ಎಲ್ಲ 2 ನಂಬರ್ ದಂಧೆಗಳು ಮಾಡುವಂಥವ್ರು, ಎಲ್ಲ 2 ನಂಬರ್ ದಂಧೆಗಳು. ಒಬ್ಬ ವ್ಯಾಪಾರಿ ಆದರೂ ಕರೆಕ್ಟಾಗಿ ಏನಾದರೂ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲ, ಖಾಲಿ ಕೈಯಲ್ಲಿ ಬರ್ತಾನೆ. ಅವನಿಗೆ ಕನ್ನಡವೇ ಬರೋದಿಲ್ಲ. ರೋಡ್ನಲ್ಲಿ ಪಾನಿಪುರಿ ಬುಟ್ಟಿ ಇಟ್ಕೊಂಡು ಪಾನಿಪುರಿ ರೋಡ್ನಲ್ಲಿ ಇಟ್ಕೊಂಡ್ರು ದಿನ 2,000 ರೂಪಾಯಿ ದುಡಿತಾನೆ. 2,000 ದುಡಿತಾನೆ ಅವನು. ಆಟೋ ಓಡೋನು ಕನ್ನಡನೇ ಬರೋದಿಲ್ಲ, ಅವನು ಆಟೋ ಡ್ರೈವರ್ ಬೆಂಗಳೂರಿನಲ್ಲಿ. ನಮ್ಮ ಕನ್ನಡಿಗರು ಆವೋ ಅಂತ ಹೇಳ್ಬಿಟ್ಟು ಆಹ್ವಾನ ಮಾಡ್ಕೊಂಡ್ಬಿಟ್ಟು ಅವನಿಗೆ ಜಾಗ ಕೊಟ್ಟು, ಅವನಿಗೆ ಮನೆ ಕೊಟ್ಟು, ಬಾಡಿಗೆ ಮನೆ ಕೊಟ್ಟು, ಮನೆಗಳನ್ನು ಮಾರಾಟಕ್ಕೆ ಕೊಟ್ಬಿಟ್ಟು ಇವತ್ತು ಅವ್ರು ಬಂದ್ಬಿಟ್ಟವ್ರೆ ಅಂತೇಳಿ ಸ್ವಯಂಕೃತ ಅಪರಾಧಗಳ್ರಿ ಇದು. ಮಧು ಬಂಗಾರಪ್ಪ ಅವರೇ, ನೀವು ಶಿಕ್ಷಣ ಸಚಿವರಾಗ್ಬಿಟ್ಟು ಅದು ಏನು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕನ್ನಡಿಗರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಿ. ಕನ್ನಡಿಗರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರ ಹೊರತು ನಾವು ಹಿಂದಿ ಎಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಯಾವ ರೀತಿ ಆಗೋಗಿದೆ ಅಂತಂದರೆ, ಸಿದ್ದರಾಮಯ್ಯನವರು ಕಳೆದ 5 ವರ್ಷ 2013ರಿಂದ 2018ರವರೆಗೂ ಭಾಳ ಚೆನ್ನಾಗಿ ಆಡಳಿತ ಮಾಡ್ತಾಯಿದ್ರು. ಯಾಕೋ ಇತ್ತೀಚೆಗೆ 2023ರಿಂದ 2026ಕ್ಕೆ ಯಾಕೋ ಒಂದು ರೀತಿ ಆಡಳಿತದ ಹಳಿ ತಪ್ಪುತ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವತ್ತಿಗೂ ಸಹ ಈ ರೀತಿಯಾದಂತಹ ಕೆಲಸ ಮಾಡಬಾರದು. ಯಾರೋ ಬೇರೆಯವರು ಮಾಡ್ತಾರೆ, ಇನ್ನೊಬ್ಬರು ಮಾಡ್ತಾರೆ ಅನ್ನೋದಲ್ಲ. ವಿದ್ಯೆಯ ವಿಚಾರದಲ್ಲಿ 100 ಭಾಷೆಗಳನ್ನು ಕಲೀರಿ. ಇಂಗ್ಲೀಷ್ಗೆ ಪ್ರಾಧಾನ್ಯತೆ ಕೊಡುವಂಥವರು. ಹಿಂದಿ ನಮ್ಮ ಸ್ವತಂತ್ರ ಬಂದಾಗಿನಿಂದಲೂ ಇವತ್ತಿನವರೆಗೂ ಹಿಂದಿ 3ನೇ ಭಾಷೆಯಾಗಿ, ನಾನು ಸಹ 3ನೇ ಭಾಷೆಯಾಗಿ ಹಿಂದಿ ಕಲ್ತಿದ್ದೀನಿ. ಹಿಂದಿ ಪ್ರಥಮ, ದ್ವಿತೀಯ, ರತ್ನ ಈ ಥರದ್ದೆಲ್ಲ ನಾನು ಪಾಸ್ ಮಾಡಿದ್ದೀನಿ. ತಪ್ಪೇನಿಲ್ಲ, ಕಲಿಯೋದ್ರಲ್ಲಿ ತಪ್ಪಿಲ್ಲ. ಆದರೆ ನೀವು ಮಾಡ್ತಾ ಇರುವುದೇನು? ಕಂಟ್ರೋಲ್ ಮಾಡಬೇಕಾಗಿರುವಂತಹ ಕೆಲಸದಲ್ಲಿ ಕಂಟ್ರೋಲ್ ಮಾಡಲ್ಲ. ನಾವು ಗೆದ್ದು ಬಿಟ್ವಿ ಅಂತೇಳಿ ಹೇಳ್ತಾ ಇದ್ದೀರಲ್ಲ. ಸುತ್ತಮುತ್ತಲು ಹಿಂದಿ ವಾಲಗಳು ಯಾವ ರೀತಿ, ಮೊನ್ನೆ ಒಂದು ಸುವರ್ಣ ವಾಹಿನಿಯ ನಾಗಯ್ಯ ಭಾವನ ಅವರು ಹೇಳ್ತಿದ್ರು, ಬೆಂಗಳೂರಿನ ಏರಿಯಾಗಳು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು. ಆ ವಿಡಿಯೋ ತುಣುಕನ್ನು ನಾನು ಹಾಕಿದ್ದೀನಿ ನೋಡ್ರಿ. ಇಡೀ ಬೆಂಗಳೂರನ್ನು ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡ್ರಿ, ಅದರ ಬಗ್ಗೆ ಮಾತಾಡಿ. ಬೆಂಗಳೂರನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ. ದಿವ್ಯಾ ಆಲೂರವರು ಗೋಳಾಡ್ತಾರೆ ಕನ್ನಡದ ಬಗ್ಗೆ. ಇದರ ಬಗ್ಗೆ ನಿಮಗೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ನೀವು ಓದುವಂತಹ ಮಕ್ಕಳಿಗೆ ಆ ಶಿಕ್ಷಕರು, ಹಿಂದಿ ಶಿಕ್ಷಕರಿಗೆ ಕೊಡ್ತಾ ಇರುವಂತಹ ಗೌರವ ಇದೇನಾ? ಇಂತಹ ತುಗಲಕ್ಕಾದ ಆಡಳಿತಗಳನ್ನು ಮೊದಲು ಬಿಟ್ಟುಬಿಡಿ. ನಿಮಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ಹೊಟ್ಟೋಗ್ಬಿಡಿ. ಮಧು ಬಂಗಾರಪ್ಪನವರು ನಾವು ಶಿಕ್ಷಣ ಸಚಿವರಾಗ್ಬಿಟ್ಟಿದ್ದಾರೆ, ನಾನು ಒಂದು ಬದಲಾವಣೆ ತರ್ತೀನಿ ಅಂತೇಳಿ ಇವತ್ತು ಕನ್ನಡ ಶಾಲೆಗಳಲ್ಲಿ ಒಬ್ಬ ಮಕ್ಕಳಿಗೆ ಒಬ್ಬ ಟೀಚರ್ ನಾವು ನೋಡಿದ್ದೀವಿ, ಸಮೀಕ್ಷೆ ಮಾಡಿದ್ದೀವಿ. ಇದು ನಮ್ಮ ರಾಜ್ಯದ ಇವತ್ತಿನ ರಾಜ್ಯ ಸರ್ಕಾರಗಳು ಮಾಡ್ತಾ ಇರುವಂಥದ್ದು.
ಕಂಟ್ರೋಲ್ ಮಾಡಬೇಕಾಗಿರುವಂಥ ಕಡೆ ಕಂಟ್ರೋಲ್ ಮಾಡದೆ ಶಿಕ್ಷಕರಿಗೆ ನೀವು ಅಪಮಾನ ಮಾಡ್ತಾ ಇದ್ದೀರಲ್ಲ, ಶಿಕ್ಷಕರಿಗೆ ಅಪಮಾನ ಮಾಡ್ತಾ ಇದ್ದೀರಲ್ಲ, ಈ ಕೆಲಸವನ್ನು ಮೊದಲು ನಿಲ್ಲಿಸಬೇಕು. ನೀವು ಕಂಟ್ರೋಲ್ ಮಾಡಬೇಕಾಗಿರುವುದು ಕನ್ನಡಿಗರ ಉದ್ಯೋಗ ಉದ್ಯಮಗಳನ್ನು ಕಸ್ಕೊಂಡು ಇಡೀ ಕರ್ನಾಟಕವನ್ನು ಆವರಿಸ್ಕೊಳ್ತಾ ಇದ್ದಾರಲ್ಲ, ಗುಪ್ತಗಾಮಿನಿಯಾಗಿ ಸ್ಲೋ ಪಾಯ್ಸನ್ ಆಗಿ ಇಡೀ ಕನ್ನಡವನ್ನು ನಾಶ ಮಾಡ್ತಾ ಇರುವಂಥದ್ದು. ಹಿಂದೂ ಮುಸ್ಲಿಂ ಗಲಾಟೆಗಳನ್ನು ಹಚ್ಚಿ ಇಲ್ಲಿ ಹೊಡೆದಾಡ್ಕೊಂಡು ಸಾಯಿರಿ, ನಾವು ಒಳಗಡೆ ಕನ್ನಡಿಗರ ಆಸ್ತಿಗಳನ್ನು ನಾವು ಕಬಳಿಸ್ತೀವಿ ಅಂತ ಇದ್ದಾರಲ್ಲ, ಅದರ ಬಗ್ಗೆ ಗಮನ ಕೊಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.